ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತು ಮೊರಿಂಗಾ ಲೀವ್ಸ್ ಭಾಳ ಫೇಮಸ್ ಆಗಿದೆ. ನೀವು ಎಲ್ಲಿ ನೋಡಿದ್ರು ಮೊರಿಂಗಾ ಲೀವ್ಸ್ ಅಂತ ಬರುತ್ತೆ. ಅದೇನದು ಮೊರಿಂಗಾ ಲೀವ್ಸ್? ಮೊರಿಂಗಾ ಲೀವ್ಸ್ ಅಂದರೆ ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪಿನ ಒಂದು ಉಪಯೋಗವನ್ನು ನೀವು ತಿಳ್ಕೊಂಡ್ರೆ ಭಾಳ ಆಶ್ಚರ್ಯ ಪಡ್ತೀರ. ನುಗ್ಗೆ ಸೊಪ್ಪನ್ನು ಉಪಯೋಗಿಸೋದ್ರಿಂದಾಗಿ ಒಂದು ಬಡ ದೇಶದಲ್ಲಿ ರಕ್ತಹೀನತೆಯೇ ಕಡಿಮೆ ಮಾಡಲಾಯಿತು. ಸೊ ರಕ್ತಹೀನತೆಯನ್ನು ಕಡಿಮೆ ಮಾಡುವಂತಹ ವಿಶೇಷವಾದ ಗುಣವನ್ನು ಹೊಂದಿರುವಂತಹ, ಸಾಕಷ್ಟು ಕಬ್ಬಿಣದ ಅಂಶವನ್ನು ಹೊಂದಿರುವಂತಹ ನುಗ್ಗೆ ಸೊಪ್ಪು ಅದ್ಭುತವಾದ ಪರಿಣಾಮವನ್ನು ನೀಡುತ್ತೆ. ಸೊ ನುಗ್ಗೆ ಸೊಪ್ಪಿನ ವಿಶೇಷತೆಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ನಮಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಭಾವನಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ನುಗ್ಗೆ ಸೊಪ್ಪಿನ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡಿ ಮೇಡಮ್. ಸೊ ಫಸ್ಟ್ ಇದೊಂದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ನುಗ್ಗೆ ಸೊಪ್ಪನ್ನು ಸೂಪರ್ ಫುಡ್ ಅಂತಾನೆ ನಾವು ಹೇಳ್ಬೋದು. ಸೊ ಯಾವ್ದೆಲ್ಲ ಬೆನಿಫಿಟ್ಸ್ ಅಂದ್ರೆ, ಫಸ್ಟ್ ನೀವು ಹೇಳಿದ ಹಾಗೇನೆ ರಕ್ತಹೀನತೆಗೆ, ಐರನ್ ಡೆಫಿಷಿಯನ್ಸಿ, ಅನೇಮಿಯಾ, ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸೊ ಡೈಲಿ ಇದರ 1 ಗ್ಲಾಸ್ ಜ್ಯೂಸ್ ಅನ್ನು ಕುಡಿಬಹುದು ಅಥವಾ ಪಲ್ಯದ ರೀತಿಯಲ್ಲಿ ಉಪಯೋಗಿಸ್ತಾ ಬರ್ಬೋದು. ಸೊ ಫಸ್ಟ್ ರಕ್ತಹೀನತೆ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ. ಎರಡನೇದು ಆಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಇದೆ. ಡಯಾಬಿಟೀಸ್ ಇದ್ದವರಿಗೆ ಈ ಶುಗರ್ ಕಂಟ್ರೋಲ್ ಮಾಡುತ್ತೆ, ಅದೇ ರೀತಿ ಶುಗರ್ ಡೌನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಒಂದು ಫೈಬರ್ ಇದೆ, ಗ್ಯಾಲಕ್ಟೋಮೆನೋನ್ ಅಂತ. ಸೊ ಇದೇನ್ ಮಾಡುತ್ತೆ, ಸ್ಲೋ ಗ್ಯಾಲಕ್ಟೋಮೆನೋನ್ ಅನ್ನುವಂತ ಒಂದು ನಾರಿನಾಂಶ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನಾಗಿ ಸಡನ್ ಆಗಿ ಹೆಚ್ಚಾಗ್ಲಿಕ್ಕೆ ಬಿಡೋದಿಲ್ಲ. ಸೊ ಇದರ ಒಂದು ಜ್ಯೂಸ್ ಅನ್ನ ಅಥವಾ ಇದನ್ನ ಪೌಡರ್ನ ಮಾಡಿಟ್ಕೊಂಡು, ಒಣಗಿಸಿ ಪೌಡರ್ನ ಮಾಡಿಟ್ಕೊಂಡು, ಆ ಪೌಡರ್ನ ನೀರಲ್ಲಿ ಹಾಕಿ ಕರಡಿ ಅಥವಾ ಮಿಕ್ಸಿಯಲ್ಲಿ ತಿರುಗಿಸಿ ಕುಡಿಯೋದ್ರಿಂದಾಗಿ, 1 ಗ್ಲಾಸ್ ಕುಡಿಯೋದ್ರಿಂದಾಗಿ ನಿಮಗೆ ಡಯಾಬಿಟಿಸ್ ಕೂಡ ಹತೋಟಿಗೆ ಬರಲಿಕ್ಕೆ, ಶುಗರ್ ಹತೋಟಿಗೆ ಬರಲಿಕ್ಕೆ, ಮಧುಮೇಹ ಹತೋಟಿಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ಮೂರನೇದು ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಇನೂ ಇದೆ. ಸೊ ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಅಥವಾ ವ್ರಿಂಕಲ್ಸ್ ಇದೆ, ಮುಖ ಸುಕ್ಕು ಕಟ್ಟಿದೆ ಅಂತವರಿಗೂ ಈ ಒಂದು ನುಗ್ಗೆ ಸೊಪ್ಪು ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ವಿಟಮಿನ್ ಎ, ಬೀಟಾ ಕ್ಯಾರೋಟಿನ್ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಕಣ್ಣು ಹಾಗೂ ಚರ್ಮ ಎರಡಕ್ಕೂ ಇದು ಒಳ್ಳೇದು. ಸೊ ಚರ್ಮ ಸುಕ್ಕಾಗಿದೆ, ವಯಸ್ಸಾದಂಗೆ ಕಾಣ್ತಾ ಇದೆ, 30 ವರ್ಷಕ್ಕೆ 40 ವರ್ಷ ಆದವ್ರಂಗೆ ಕಾಣ್ತಾ ಇದ್ದಾರೆ. ಸೊ ಇಂಥ ಒಂದು ಸಮಸ್ಯೆ ಇದ್ದವರಲ್ಲಿ ಚರ್ಮದ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ವಿಟಮಿನ್ ಯಾವುದು ಅಂದ್ರೆ ವಿಟಮಿನ್ ಎ ಇದೆ, ವಿಟಮಿನ್ ಇ ಇದೆ. ಓಕೆ. ಸೊ ವಿಟಮಿನ್ ಇ ಕೂಡ ಇದೆ. ಸೊ ಇದೆರಡು ಇರೋದ್ರಿಂದಾಗಿ ನಮ್ಮ ಚರ್ಮದ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕಣ್ಣಿನ ಆರೋಗ್ಯವನ್ನು ಇಂಪ್ರೂವ್ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಗುಣವನ್ನು ಕೂಡ ಇದು ಹೊಂದಿದೆ. ಜೊತೆಗೆ ಹೇರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಯೂಶುವಲಿ ಈ ಒಂದು ಪೌಡರ್ ಅನ್ನು, ಮೊರಿಂಗಾ ಪೌಡರ್ ಅನ್ನು ಮೊಸರಲ್ಲಿ ಮಿಕ್ಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ಆಗಿ ಉಪಯೋಗಿಸಬಹುದು. ಸೊ ಇದರಿಂದ ಹೇರ್ ಸ್ಟ್ರೆಂತ್ ಆಗುತ್ತೆ, ಜೊತೆಗೆ ಹೇರ್ ಫಾಲ್ ಆಗುವಂತದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸ್ಕಿನ್ನಿಗೂ ಆಯ್ತು, ಹೇರಿಗೂ ಆಯ್ತು, ಜೊತೆಗೆ ಕಣ್ಣಿಗೂ ತುಂಬಾನೇ ಉಪಯುಕ್ತ ಆಗಿದೆ ಅಂತ. ಸೊ ಕೂದಲಿನ ಆರೋಗ್ಯನ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ನೀವು ಸಿಟಿಯಲ್ಲಿದ್ದವರು ಅನೇಕರು ಯೋಚನೆ ಮಾಡ್ತಾ ಇರ್ಬೋದು, ನಮ್ಗೆ ಎಲ್ಲಿಂದ ನುಗ್ಗೆ ಸೊಪ್ಪು ತರೋದು ಅಂತ. ಆದರೆ ಈಗ ಆನ್ಲೈನಲ್ಲಿ ನಿಮಗೆ ಮೊರಿಂಗಾ ಲೀವ್ಸ್ ಅಂತ ಹಾಕಿದರೆ, MORINGA ಮೊರಿಂಗಾ ಲೀವ್ಸ್ ಅಂತ ಹಾಕಿದ್ರೆ ಅದರದ್ದು ಲೀವ್ಸ್ದು ಪುಡಿ ನಿಮಗೆ ರೆಡಿಮೇಡ್ ಬರುತ್ತೆ. ಸೊ ಒಳ್ಳೆ ಕಂಪನಿಗಳಿಂದ ನೀವು ಅದನ್ನು ತರಿಸ್ಕೊಂಡು ದಿವಸ 1 ಗ್ಲಾಸ್ ನೀರಿಗೆ 1 ಚಮಚ ಪುಡಿಯನ್ನು ಹಾಕಿ, ಸ್ವಲ್ಪ ಬೇಕಾದ್ರೆ ಬೆಲ್ಲವನ್ನು ಹಾಕ್ಕೊಂಡು, ಜೋನಿ ಬೆಲ್ಲವನ್ನು ಅಥವಾ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ಕೊಂಡು ನೀವು ಮಿಕ್ಸಿಯಲ್ಲಿ ತಿರುಗಿಸಿ ಅದನ್ನು ಕುಡಿಯೋದ್ರಿಂದಾಗಿ, ಆದಷ್ಟು ಸಾಮಾನ್ಯವಾಗಿ ಬೆಳಗ್ಗೆ ಒಂದು 10-11 ಗಂಟೆಗೆ ಅಥವಾ ಸಂಜೆ 4-5 ಗಂಟೆ ಟೈಮಲ್ಲಿ ಕುಡಿಯೋದು ಒಳ್ಳೇದು. ಕುಡಿಯೋದ್ರಿಂದಾಗಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಇದನ್ನ ಹೇರ್ ಪ್ಯಾಕ್ ಆಗಿ, ಈ ಪೌಡರ್ನ ಹೇರ್ ಪ್ಯಾಕ್ ಆಗಿ ಉಪಯೋಗಿಸಬಹುದು. ಸೊ ಆವಾಗ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲು ಸೊಂಪಾಗಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ನಾಲ್ಕನೇದು, ಇದರಲ್ಲಿ ವೈಟಮಿನ್ ಸಿ ತುಂಬಾನೇ ಜಾಸ್ತಿ ಇದೆ. ನಾರ್ಮಲ್ ಆಗಿ ಈಗ ಕೋವಿಡ್ ಬಂದಾದ್ಮೇಲೆ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ ತಗೋತಾರೆ, ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ ಅಂತ ತಗೋತಾರೆ. ಆದ್ರೆ ಇದರಲ್ಲಿ ಆರೆಂಜ್ ಇರುವಂತಹ ಒಂದು ವಿಟಮಿನ್ ಸಿ ಅದಕ್ಕಿಂತ 5 ಪಟ್ಟು ಜಾಸ್ತಿ ವಿಟಮಿನ್ ಸಿ. ಸೊ ಆರೆಂಜ್ ಅಲ್ಲಿ, ಕಿತ್ಲೆ ಹಣ್ಣಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ ಅಂತ ನಾವು ಅನ್ಕೊಂಡಿದೀವಿ, ಇದೆ. ಆದ್ರೆ ಅದಕ್ಕಿಂತ 5 ಪಟ್ಟು ಜಾಸ್ತಿ ವಿಟಮಿನ್ ಸಿ ಈ ಒಂದು ಮೊರಿಂಗಾ ಲೀವ್ಸ್ ಅಲ್ಲಿ ಇದೆ, ಈ ಒಂದು ನುಗ್ಗೆ ಸೊಪ್ಪಿನ ಎಲೆಗಳಲ್ಲಿದೆ. ಸೊ ಹಾಗಾಗಿ ವಿಟಮಿನ್ ಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ, ನಮ್ಮ ಚರ್ಮದ ಆರೋಗ್ಯವನ್ನು ಹೆಚ್ಚಿಸುವಂತಹ, ಈ ಒಂದು ಚರ್ಮದ ಜೀವಕೋಶಗಳಿಗೆ ಹೊಸ ಶಕ್ತಿಯನ್ನು ತುಂಬುವಂತಹ ವಿಟಮಿನ್ ಸಿ ಸಾಕಷ್ಟು ಇದೆ ಈ ಮೊರಿಂಗಾ ಲೀವ್ಸ್ ಅಲ್ಲಿ. ಹಾಗಾಗಿ ವಿಟಮಿನ್ ಸಿ ನಿಮಗೆ ಬೇಕಾ? ಹಾಗಾದ್ರೆ ನುಗ್ಗೆ ಸೊಪ್ಪಿನ ಅಥವಾ ಮೊರಿಂಗಾ ಲೀವ್ಸ್ ಅನ್ನ ತರಿಸ್ಕೊಳ್ಳಿ, ಅದರ ಪುಡಿಯನ್ನು ತರಿಸ್ಕೊಳ್ಳಿ. ಅದನ್ನು ಮನೆಯಲ್ಲೇ ಇದ್ದರೆ, ಹಳ್ಳಿಗಳಲ್ಲಿ ಮನೆಯಲ್ಲೇ ಇರುತ್ತೆ, ಒಂದು ಸ್ವಲ್ಪ ಅದನ್ನು ತಂದು, ಒಂದಿಷ್ಟು ಸೊಪ್ಪನ್ನು ತಂದು ಜ್ಯೂಸ್ ಮಾಡಿ ಕುಡಿಯಿರಿ. ಖಂಡಿತವಾಗಿ ನಿಮಗೆ ವಿಟಮಿನ್ ಸಿ ಸಾಕಷ್ಟು ಸಿಗುತ್ತೆ.
ಜೊತೆಗೆ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ. ಸೊ ಹಾಲಿನಲ್ಲಿ ಕ್ಯಾಲ್ಸಿಯಂ ಇದೆ, ಬಟ್ ಅದಕ್ಕಿಂತ ಜಾಸ್ತಿ ಕ್ಯಾಲ್ಸಿಯಂ ನಮ್ದು ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ಸೊ ಬೋನ್ ಸ್ಟ್ರೆಂತ್ಗೆ, ಬೋನ್ ರೀಜನರೇಷನ್ಗೆ ಕೂಡ ತುಂಬಾ ಹೆಲ್ಪ್ ಆಗ್ತದೆ. ಸೊ ಎಲ್ಲರಿಗೂ ಕ್ಯಾಲ್ಸಿಯಂ ಮಾತ್ರೆ ತೆಗೆದುಕೊಂಡು ಕೆಲವರಿಗೆ ಮಲಬದ್ಧತೆ ಆಗುತ್ತೆ, ಮೂಲವ್ಯಾಧಿ ಆಗುತ್ತೆ. ಮಲಬದ್ಧತೆಯ ಸಮಸ್ಯೆಗೆ ಒಂದು ಮೂಲ ಕಾರಣನೇ ಇವತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಆಗ್ಬಿಟ್ಟಿದೆ. ಹಾಗಾಗಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನು ಡೈಲಿ ತೆಗೆದುಕೊಳ್ಳೋದ್ರ ಬದಲು ತಾವು ಡೈಲಿ 1 ಗ್ಲಾಸ್ ಮೊರಿಂಗಾ ಲೀವ್ಸ್ದು ಜ್ಯೂಸನ್ನು ಕುಡಿದ್ರೆ ಸಾಕಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಆವಾಗ ನೀವು ಕ್ಯಾಲ್ಸಿಯಂ ಮಾತ್ರೆಯ ಬದಲಿಗೆ ನ್ಯಾಚುರಲ್ ಕ್ಯಾಲ್ಸಿಯಂ ಅನ್ನ ನುಗ್ಗೆ ಸೊಪ್ಪಿನಿಂದ ಪಡಿಬಹುದು. ಸೊ ಅವಾಗ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ. ಇದರಲ್ಲಿ ನಾರಿನಾಂಶ ಇರೋದ್ರಿಂದಾಗಿ, ನೀರಿನಲ್ಲಿ ಕರಗುವಂತ ನಾರಿನಾಂಶ ಇರೋದ್ರಿಂದಾಗಿ ಮೋಷನ್ ಕ್ಲಿಯರ್ ಆಗ್ಲಿಕ್ಕೂ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ನಮಗೆ ಕ್ಯಾಲ್ಸಿಯಂ ಸಿಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಲಾಸ್ಟಿಗೆ ವೆಯ್ಟ್ ಲಾಸ್, ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸಿಗೂ ಹೆಲ್ಪ್ ಆಗುತ್ತೆ, ಲೋ ಇನ್ ಕ್ಯಾಲರಿ ಅಂತಾನೂ ಹೇಳ್ಬೋದು. ಸೊ ಇದನ್ನು ವೆಯ್ಟ್ ಲಾಸ್ ಇದ್ರಲ್ಲಿ ಆಲ್ಮೋಸ್ಟ್ ಕ್ಯಾಲೋರಿನೇ ಇಲ್ಲ. ಸೊ ಯಾವುದೇ ತರದ ಕ್ಯಾಲೋರಿ ಇಲ್ಲದೆ ಇರುವಂತ ಸೊಪ್ಪಿದು. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇಷ್ಟಪಡೋರು ಬೆಳಿಗ್ಗೆ ಹಾಗೂ ಸಾಯಂಕಾಲ 1 ಗ್ಲಾಸ್ ಜ್ಯೂಸನ್ನು ಆಹಾರಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳಿ. ಆಗ ನಿಮಗೆ ಹಸಿವೆನೂ ಕಡಿಮೆ ಆಗುತ್ತೆ. ಖಂಡಿತವಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ಸೊ ತೂಕ ಜಾಸ್ತಿ ಇದ್ದವರು ಮೊರಿಂಗಾ ಲೀವ್ಸ್ ಜ್ಯೂಸನ್ನು, ಈ ಒಂದು ನುಗ್ಗೆ ಸೊಪ್ಪಿನ ಜ್ಯೂಸನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಅಥವಾ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಆಹಾರದ ಒಂದು 10 ನಿಮಿಷ ಮುಂಚೆ ಕುಡಿಯೋದ್ರಿಂದಾಗಿ ನಿಮ್ಮ ಹಸಿವೆಯನ್ನು ಇದು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನೀವು ಆವಾಗ ಆಟೋಮೆಟಿಕ್ ಆಗಿ ಕಡಿಮೆ ಊಟ ಮಾಡ್ತೀರಾ. ಸೊ ನಿಮ್ಮ ತೂಕ ಕಡಿಮೆ ಆಗಲಿಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ಸಾಕಷ್ಟು ನೀರಿನಲ್ಲಿ ಕರಗುವಂಥ ನಾರಿನಾಂಶ ಇರೋದ್ರಿಂದಾಗಿ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ನುಗ್ಗೆ ಸೊಪ್ಪಿನ ಅದ್ಭುತ ಗುಣಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಇದನ್ನು ನಾವು ಉಪಯೋಗಿಸೋಣ, ನಮ್ಮ ಆರೋಗ್ಯನ ಒರೆಸ್ಕೊಳ್ಳೋಣ, ನಮ್ಮ ಮನೆಯ ಭಾಗದಲ್ಲೇ ಬೆಳೆಸುವ. ಸೊ ನುಗ್ಗೆ ಸೊಪ್ಪಿನ ಗಿಡ ಬೇಕಾದಷ್ಟು ಸಿಗುತ್ತೆ ಗಾರ್ಡನ್ಗಳಲ್ಲಿ, ನರ್ಸರಿಗಳಲ್ಲಿ. ಸೊ ಅದನ್ನು ತನ್ನಿ ಮನೆಯಲ್ಲಿ ನೀವು ಹಾಕಿ, ಸೊ ಆ ಒಂದು ಎಲೆಗಳ ಪ್ರಯೋಜನವನ್ನು ಪಡೆಯಿರಿ ಅನ್ನುವಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸಿಟಿಯಲ್ಲಿ ಇಲ್ಲ, ಹೊರಗಡೆ ಇದೆ, ಪ್ರಕೃತಿಯ ನಡುವೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಶಿರಸಿಯಲ್ಲಿ 80% ಕಾಡೇ ಇದೆ. ಈ ಕಾಡಿನ ಮಧ್ಯೆ ಒಂದು ಸುಂದರವಾದ ತೊರೆಯ ಪಕ್ಕದಲ್ಲಿ ಕಾಟೇಜ್ಗಳನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಇಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ, ಅದ್ರ ಜೊತೆಗೆ ಫಂಕ್ಷನಲ್ ಮೆಡಿಸಿನ್ ಅನ್ನುವಂಥ ಹೊಸ ಒಂದು ಪದ್ಧತಿ. ಈ ಫಂಕ್ಷನಲ್ ಮೆಡಿಸಿನ್ ಯುರೋಪ್ ಮತ್ತು ಅಮೆರಿಕದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕಷ್ಟಕರವಾದಂಥ, ಕಡಿಮೆ ಆಗಲಾದಂಥ ತೊಂದರೆಗಳಿಗೆ ಫಂಕ್ಷನಲ್ ಮೆಡಿಸಿನ್ ಮೂಲಕ ಈ ನಮ್ಮ ಎಕ್ಸ್ಪರ್ಟ್ಸ್ ಡಾಕ್ಟರ್ಸು ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ಹಾಗೂ ನನ್ನ ಕುಟುಂಬ ಹಾಗೂ ನಮ್ಮ ಎಲ್ಲ ವೈದ್ಯರ ಬಳಗ ಕ್ಯಾಂಪಸ್ಸಲ್ಲೇ ಇದ್ಕೊಂಡು ನಿಮಗೆ ಕೇರ್ ಕೊಡುತ್ತೆ. ಸೊ ಹಾಗಾಗಿ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿ ಈ ಒಂದು ವ್ಯವಸ್ಥೆಯ ಪ್ರಯೋಜನ ಪಡಿಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಕಷ್ಟಕರವಾದ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿಗೆ ಬರ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಕರೆ ಮಾಡಿದರೆ ನಿಮಗೆ ನಮ್ಮ ವೈದ್ಯರೇ ಕರೆ ಮಾಡ್ತಾರೆ. ವೈದ್ಯರ ಜೊತೆ ಮಾತನಾಡಿ ಉಚಿತವಾಗಿ ಕನ್ಸಲ್ಟೇಷನ್ ಪಡ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ನಾವು 2 ರಿಂದ 3 ಸಲ ಬರ್ತೀವಿ, ನಿಮಗೆ ಹೊಸ ಹೊಸ ವಿಷಯಗಳನ್ನು ತಿಳಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಡಾಕ್ಟರ್ಗೂ ಧನ್ಯವಾದಗಳು, ತಮಗೆ ವಂದನೆ.